ಓಂ ನಮಃ ಶಿವಾಯ. ಇವಾಗಿನ ವಿಚಾರ ಸದ್ಗುರುಗಳ ಸನ್ನಿಧಿ ವೀಕ್ಷಕರೇ, ಎಲ್ಲರೂ ಶಿವ ಅವರ ಆಶೀರ್ವಾದ ತಗೊಳ್ಳಿ. ಓಂ ನಮಃ ಶಿವಾಯ. ಪ್ರಕೃತಿಯ ಮಡಿಲಲ್ಲಿ ಸದ್ಗುರುಗಳು ಸನ್ನಿಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ. ಹಾಗೆ ಸದ್ಗುರುಗಳ ಸನ್ನಿಧಿಗೆ ಬಂದು ಶಿವನ ಆಶೀರ್ವಾದವನ್ನು ತಗೊಂಡು ಆನಂದವನ್ನು, ಪ್ರಕೃತಿಯ ಮಡಿಲಲ್ಲಿ ಸಿಗುವ ಆನಂದವನ್ನು ಸವಿದು ಹೋಗುವಂತೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ. ಹಾಗೆ ಇನ್ನೂ ಹಲವಾರು ಜನರಿಗೆ ಕೂಡ. ಎಂಥ ವಾತಾವರಣ ವೀಕ್ಷಕರೇ, ಎಂಥ ಗಾಳಿ ಇಲ್ಲಿ. ತುಂಬ ಪಾಸಿಟಿವ್ ಎನರ್ಜಿ ಇರುವಂತಹ ಸದ್ಗುರುಗಳ ಸನ್ನಿಧಿ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ ಶಿವಾಯ. ಹಾಗೆ ನೋಡಿ, ನೇರಳೆ ಮರ ಎಲ್ಲ ಅಲುಗಾಡಿ ನೇರಳೆ ಹಣ್ಣು ಬೀಳುವಷ್ಟು ಗಾಳಿ ಬರ್ತಾ ಇದೆ. ಹಾಗೆ ನನಗೆ ನೇರಳೆ ಹಣ್ಣು ತಿನ್ನುವಂತಹ ಭಾಗ್ಯ ಕೂಡ. ಹಾಗೆ ನೀವು ಕೂಡ ನೇರಳೆ ಹಣ್ಣನ್ನು ಒಂದು ಸಲ ನೋಡಿಕೊಂಡು ಹಾಗೆ ವಾಸನೆ ತೊಗೊಂಬಿಡಿ. ಎಷ್ಟೆಲ್ಲ ಇದೆ ನೋಡ್ರಿ, ಪಕ್ಷಿಗಳಿಗೆಲ್ಲ ಜಾಸ್ತಿ ಆಗುತ್ತೆ ಈ ನೇರಳೆ ಹಣ್ಣು. ಹಾಗೆ ನಾನು ಇವತ್ತೊಂದು ದಿನ ಈ ನೇರಳೆ ಹಣ್ಣನ್ನೇ ತಿಂದ್ಕೊಂಡು ದಿನ ಕಳೆದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿ, ಎಷ್ಟೊಂದು ನೇರಳೆ ಹಣ್ಣಿದೆ ಅಂತ ನೀವೇ ನೋಡ್ಕೊಂಡ್ಬಿಡ್ರಿ. ಮರದ ತುಂಬ ನೇರಳೆ ಹಣ್ಣು, ಸರಿನಾ? ಇಲ್ಲಿ ನೋಡಿ, ಇಷ್ಟೊಂದು ನೇರಳೆ ಹಣ್ಣು ನೋಡಿದ್ದೀರಾ? ನೋಡಿ, ನಮಗೆ ಒಂದು ಪ್ರಕೃತಿ ಕೊಡೋದು ಒಂದೆರಡು ನೇರಳೆ ಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಗೇರು ಹಣ್ಣು, ಚಿಕ್ಕು ಹಣ್ಣು, ಸೀತಾಪೇರಲೆ ಹಣ್ಣು, ಪೇರಲೆ ಹಣ್ಣು. ಅಯ್ಯೋ, ಇದು ಹೇಳಲಿಕ್ಕೆ ಹೋದರೆ ಬೇಕಾದಷ್ಟಿದೆ ವೀಕ್ಷಕರೇ. ಅದೆಲ್ಲ ಸುಮ್ಮನೆ ಹಾಳಾಗಿ ಹೋಗುತ್ತೆ. ಕಾರಣ ಏನಂದರೆ ನಾವು ಹುಡುಕೋ ದುಡ್ಡು. ಅದನ್ನು ನಾವು ಸವಿದು ಸರಿಯಾಗಿ ನೆಮ್ಮದಿದ ಜೀವನ ಮಾಡಿಕೊಂಡು ಇಲ್ಲಿ ಆರಾಮಲ್ಲಿ ಹೋಗ್ಬೋದು, ದುಡ್ಡನ್ನೆಲ್ಲ ಬಿಟ್ಟು. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ದುಡ್ಡನ್ನೆಲ್ಲ ಬಿಟ್ಟು ಹಣ್ಣು, ಕಾಯಿ, ಪ್ರಕೃತಿ ಕೊಡುವಂಥ ಆಹಾರ, ಹಾಗೆ ಶುದ್ಧವಾದ ನೀರು ಎಲ್ಲ ಕುಡ್ಕೊಂಡು ಆರಾಮಲ್ಲಿ ಜೀವನ ಕಳ್ಕೋಗುವಂಥ ಯೋಚನೆ ಯಾವತ್ತಾದ್ರೂ ಮಾಡಿದ್ದೀರಾ ನೀವು?